ಬಾದ್ಶಾ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ನಾನು ಒಂದು ಪಕ್ಷಕ್ಕೆ ಸೇರ್ತಾ ಇಲ್ಲ, ಆದ್ರೆ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಒಂದು ಗಂಭೀರವಾದಂತಹ ಒಂದು ರೀತಿಯಲ್ಲಿ ಬಹಳ ಮೆಚೂರ್ ಆಗಿರುವಂತಹ ನಿರ್ಧಾರವನ್ನ ಸುದೀಪ್ ತೆಗೆದುಕೊಂಡ ಹಾಗೆ ಕಾಣಿಸ್ತದೆ. ಯಾಕಂದ್ರೆ ಅವರ ಫ್ಯಾನ್ಸ್ ವರ್ಲ್ಡ್ ವೈಡ್ ಇದ್ದಾರೆ, ಅವರ ಫ್ಯಾನ್ಸ್ ಎಲ್ಲಾ ಪಕ್ಷದಲ್ಲೂ ಇರೋದ್ರಿಂದ ಯಾರಿಗೂ ನೋವಾಗದ ಹಾಗೆ, ಯಾರಿಗೂ ಇದರಿಂದ ಪ್ರಾಬ್ಲಮ್ ಆಗದ ಹಾಗೆ, ಅವರಿಗೂ ಪ್ರಾಬ್ಲಮ್ ಆಗದ ಹಾಗೆ ಒಂದು ನಿರ್ಧಾರ ತೆಗೆದುಕೊಂಡಿರೋದು ಯಾವ ರೀತಿಯಾದ ಒಂದು ಲೆಕ್ಕಾಚಾರವನ್ನು ಹಾಕಲಾಗಿದೆ? ಎಸ್ ನವಿತಾ, ನಿಜವಾಗ್ಲೂ ಕಿಚ್ಚ ಸುದೀಪ್ ಅವರ ನಡೆ ಅನ್ನೋದಕ್ಕಿಂತ ಇದನ್ನ ಬಿಜೆಪಿಯವರ ಒಂದು ಪ್ಲಾನ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ಕಿಚ್ಚ ಸುದೀಪ್ ಅವರಿಗೆ ಬೇರೆ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಕೂಡ ಸ್ನೇಹಿತರಿದ್ದಾರೆ. ಸೊ ಈಗ ಈ ಒಂದು ಕಾರಣದಿಂದ ಮುಂದಿನ ದಿನಗಳಲ್ಲಿ ಅವರು ಪ್ರಚಾರದ ಸಮಯದಲ್ಲಿ ಬೇರೆ ಪಕ್ಷದ ಸ್ನೇಹಿತರಿಗೂ ಕೂಡ ಪ್ರಚಾರ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯವರು ಒಂದು ಮಾತುಕತೆಯ ಮುಖಾಂತರ ಬೇರೆ ಪಕ್ಷದ ನಾಯಕರಿಗೆ, ಬೇರೆ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡದ ರೀತಿಯಲ್ಲಿ ಸುದೀಪ್ ಅವರನ್ನ ಒಂದು ರೀತಿಯಲ್ಲಿ ತಡೆದಿದ್ದಾರೆ ಅಂತಾನೆ ಹೇಳ್ಬೋದು. ನಿಜಕ್ಕೂ ಇದೊಂದು ರೀತಿ ರಾಜಕೀಯದ ಒಂದು ಪ್ಲಾನ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಸುದೀಪ್ ಅವರು ಕೂಡ ಒಂದು ಜಾಣ್ಮೆಯ ನಡೆಯನ್ನು ಇವತ್ತು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ, ನಾನು ಬಿಜೆಪಿ ಪಕ್ಷದ ಪರ ಇಲ್ಲ, ಬಸವರಾಜ ಬೊಮ್ಮಾಯಿ ಅವರು ಯಾವ ಪಕ್ಷ ಯಾವ ವ್ಯಕ್ತಿಗೆ ಹೇಳ್ತಾರೆ ಆ ವ್ಯಕ್ತಿಯ ಪ್ರಚಾರಕ್ಕೆ ನಾನು ಹೋಗ್ತೀನಿ, ಆದರೆ ರಾಜ್ಯದ ಎಲ್ಲ ಕಡೆ ಕೂಡ ನಾನು ಪ್ರಚಾರಕ್ಕೆ ಹೋಗುವುದಿಲ್ಲ. ಅಷ್ಟು ಶಕ್ತಿ ಕೂಡ ನನ್ನಲ್ಲಿಲ್ಲ, ನಾನು ಕೂಡ ಅಷ್ಟು ಸಮಯವೂ ಕೂಡ ನನ್ನಲ್ಲಿಲ್ಲ. ಕೆಲವು ರಾಜಕೀಯ ಪಕ್ಷಗಳ ಒಂದು ಅಭ್ಯರ್ಥಿಗಳ, ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ನಾನು ಪ್ರಚಾರವನ್ನು ಮಾಡ್ತೀನಿ, ಆದರೆ ನಾನು ಬಿಜೆಪಿ ಪಕ್ಷಕ್ಕೂ ಹೋಗುವುದಿಲ್ಲ, ಬಿಜೆಪಿಯ ಅಭ್ಯರ್ಥಿಯೂ ಕೂಡ ಅಲ್ಲ ಅನ್ನುವಂತ ನಿರ್ಧಾರವನ್ನ ಸುದೀಪ್ ಅವರು ಒಂದು ಕ್ಲಿಯರ್ ಆಗಿ ಹೇಳಿರುವಂತದ್ದನ್ನ ನಾವು ನೋಡಬಹುದು. ಅದರ ಜೊತೆಗೆ ಬೇರೆ ಯಾವ್ದಾದ್ರು ಪಕ್ಷದವರು ಕರೆದ್ರು ಕೂಡ ನಾನು ಮುಂದಿನ ದಿನಗಳಲ್ಲಿ ಅದನ್ನ ಯೋಚನೆ ಮಾಡ್ತೀನಿ. ಆದರೆ ಸುದೀಪ್ ಅವರು ಹೇಳುವಂತ ಮತ್ತೊಂದು ವಿಚಾರ ಗಮನಿಸಬೇಕಾದಂತ ಅಂದ್ರೆ, ನನ್ನ ಕಷ್ಟದ ಸಮಯದಲ್ಲಿ ಯಾರು ನನ್ನ ಜೊತೆ ಇದ್ರು, ಏನು ಅವರು ಮನೆಯಿಂದ ಹೊರಬರಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು, ನನ್ನ ಕಷ್ಟದ ಸಮಯದಲ್ಲಿ ಯಾರು ನನ್ನ ಜೊತೆ ಇದ್ರು ಅವರ ಪರವಾಗಿ ನಾನು ನಿಲ್ಲುವಂತ ಒಂದು ಸಮಯ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ರು. ಆ ವಿಚಾರವನ್ನು ಪ್ರೆಸ್ ಮೀಟ್ ಅಲ್ಲೂ ಕೂಡ ಅದನ್ನೇ ಹೇಳಿದ್ರು. ಬೊಮ್ಮಾಯಿ ಅವರು ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತಿದ್ರು, ಆ ಒಂದು ನಿಟ್ಟಿನಲ್ಲಿ ಈಗ ನಾನು ಬಸವರಾಜ ಬೊಮ್ಮಾಯಿ ಅವರ ಜೊತೆ ನಿಲ್ತಿದ್ದೀನಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ನವಿತಾ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಮನೆ ಮೇಲೆ ಐಟಿ ದಾಳಿಯಾಗಿದ್ದು, ಪದ್ಮನಾಭನಗರ ಟಿಕೆಟ್ ಆಕಾಂಕ್ಷಿ ಗುರುಪ್ಪ ನಾಯ್ಡು ಮನೆ ಮೇಲೆ ದಾಳಿಯಾಗಿದೆ. ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿದೆ ಅವರ ನಿವಾಸ. ಪದ್ಮನಾಭನಗರ ಟಿಕೆಟ್ ಆಕಾಂಕ್ಷಿ ಗುರುಪ್ಪ ನಾಯ್ಡು ಮನೆ ಮೇಲೆ ಐಟಿ ದಾಳಿಯಾಗಿದ್ದು, 3 ವಾಹನಗಳಲ್ಲಿ ಬಂದಿದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು. ಗುರುಪ್ಪ ನಾಯ್ಡು ಆಪ್ತನ ಮನೆ ಮೇಲೂ ದಾಳಿ ಮಾಡಿದ್ದು, ಬಸಪ್ಪ ಅನ್ನುವರ ಮನೆ ಮೇಲೂ ದಾಳಿಯನ್ನ ಮಾಡಿದ್ದಾರೆ. ಅವೆನ್ಯೂ ರಸ್ತೆಯಲ್ಲಿ ಜ್ಯುವೆಲರಿ ಶಾಪ್ ಅನ್ನ ಹೊಂದಿದ್ದಾರೆ ಬಸಪ್ಪ. ಕಾಂಗ್ರೆಸ್ ಮುಖಂಡ ಗುರುಪ್ಪ ನಾಯ್ಡು ಜೊತೆ ಬಸಪ್ಪ ಗುರುತಿಸಿಕೊಂಡಿದ್ದು, ಸದ್ಯ ಇನ್ನೂ ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ ಐಟಿ ಅಧಿಕಾರಿಗಳು. ನಿನ್ನೆಯಷ್ಟೇ ಪ್ರೆಸ್ ಮೀಟ್ ಮಾಡಿ ರಣದೀಪ್ ಸುರ್ಜೇವಾಲಾ ಅವರು, ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಐಟಿ ದಾಳಿ ಆಗತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು, ಬೆದರಿಸುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗುವಂತಹ ಸಾಧ್ಯತೆಯು ಕಂಡು ಬರ್ತಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಗುರುಪ್ಪ ನಾಯ್ಡು ಮನೆ ಮೇಲೆ ದಾಳಿಯ ಹಿಂದೆ ಯಾಕಂದ್ರೆ ಏನಾದ್ರೂ ಕಂಪ್ಲೇಂಟ್ ದಾಖಲಾಗಿತ್ತಾ ಇವರ ಒಂದು ಮನೆ ಮೇಲೆ ದಾಳಿ ಆಗೋದಕ್ಕಿಂತ ಮುಂಚೆ? ಹಾಗೇನೆ ಈಗ ಏನಾದ್ರೂ ಸಿಕ್ಕಿದೆಯಾ ದಾಳಿಯ ಸಂದರ್ಭದಲ್ಲಿ? ಲಲಿತಾ ಜೈನ್, ಇಂದು ಬೆಳಿಗ್ಗೆ 7 ಗಂಟೆಗೆ 3 ಕಾರುಗಳಲ್ಲಿ ಬಂದಿರುವಂತಹ ಐಟಿ ಅಧಿಕಾರಿಗಳ ತಂಡ ಇನ್ನು ಬನಶಂಕರಿಯ ಸೆಕೆಂಡ್ ಸ್ಟೇಜ್ ಅಲ್ಲಿರುವಂತಹ ಗುರುಪ್ಪ ನಾಯ್ಡು ಆ ಜೊತೆಗೆ ಅವರ ಆಪ್ತರಾಗಿರುವಂತಹ ಬಸಪ್ಪ ಎಂಬುವರ ಮನೆ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿರುವಂತದ್ದು. ಈಗ ಸದ್ಯ ಬಸಪ್ಪ ಅವರ ಮನೆಯಲ್ಲಿ ಅವರ ಅತ್ಯಾಪ್ತರಾಗಿರುವಂತದ್ದು ಈಗ ಸದ್ಯ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಕೆಲ ಮಹತ್ವದ ದಾಖಲೆಗಳನ್ನ ಕೂಡ ವಶಪಡಿಸಿಕೊಂಡಿರುವಂತದ್ದು. ಈಗಿರುವಂತಹ ಆರೋಪ ಏನಂದ್ರೆ, ಅವರು ಬಿಸ್ನೆಸ್ ವ್ಯವಹಾರಿಕವಾಗಿ ನೋಡ್ಕೊಳ್ತಾ ಇರುವಂತಹ ಗುರುಪ್ಪ ನಾಯ್ಡು ಕಾಂಗ್ರೆಸ್ನ ಪದ್ಮನಾಭನಗರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯೂ ಕೂಡ ಹೌದು. ಈ ಸಂದರ್ಭದಲ್ಲಿ ಅವರ ಮನೆ ಮೇಲೆ ರೇಡ್ ಮಾಡುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಏಡ್ ಮಾಡಿಕೊಟ್ಟಿರುವಂತದ್ದು. ಅದಲ್ಲದೆ ಮೊನ್ನೆ ಅಷ್ಟೇ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರು, ಕೆಲ ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿಸಿಕೊಂಡು ಇನ್ನ ಕೆಲವೇ ದಿನಗಳಲ್ಲಿ ಐಟಿ ರೇಡ್ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ರೇಡ್ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಮಾನ ಕೂಡ ಉಂಟು ಮಾಡ್ತಾ ಇರುವಂತದ್ದು. ಆದ್ರೆ ಈಗ ಸದ್ಯ ಬೆಳಿಗ್ಗೆ 7 ಗಂಟೆಗೆ ರೇಡ್ ಮಾಡಿರುವಂತದ್ದು ಅವರ ವ್ಯವಹಾರಿಕದಲ್ಲಿ ಸಾಕಷ್ಟು ಐಟಿ ಆದಾಯಕ್ಕೆ ಸಂಬಂಧಪಟ್ಟಂತೆ ಕೆಲ ಏನು ವ್ಯತ್ಯಾಸಗಳಿರುವ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಅಲ್ಲಿ ರೇಡ್ ಮಾಡಿದ್ದು ಕೆಲ ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡಿ ಮಹತ್ವದ ದಾಖಲೆಗಳನ್ನ ಈಗ ವಶಪಡಿಸಿಕೊಂಡಿರೋ ಬಗ್ಗೆ ಮಾಹಿತಿ ಸಿಕ್ಕಿರ್ತಾ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.